ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಮಾದರಿಯಲ್ಲಿ ಬರುವ ಅಕ್ಟೋಬರ್ ತಿಂಗಳ 11 ಹಾಗೂ 12ರಂದು 2 ದಿನಗಳ ಕಾಲ ತುಮಕೂರು ದಸರಾ ಕಾರ್ಯಕ್ರಮವನ್ನು ಆಯೋಜಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಗೃಹ ಸಚಿವ ಹಾಗೂ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ ಅವರು, ಕಳೆದ 36 ವರ್ಷಗಳಿಂದ ವಿವಿಧ ಸಂಘಟನೆಗಳನ್ನೊಳಗೊಂಡ ದಸರಾ ಸಮಿತಿಯಿಂದ ನಗರದಲ್ಲಿ ದಸರಾ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು, ಈ ದಸರಾ ಉತ್ಸವವನ್ನು ಮತ್ತಷ್ಟು ಮೆರುಗುಗೊಳಿಸಲು ಜಿಲ್ಲಾಡಳಿತದ ವತಿಯಿಂದ ಈ ವರ್ಷ ಮೊದಲ ಬಾರಿಗೆ ತುಮಕೂರು ದಸರಾ ಉತ್ಸವವನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ. ಉತ್ಸವದ ಯಶಸ್ವಿಗೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶಿಸಿದರು. ತುಮಕೂರು ದಸರಾ ಉತ್ಸವದಲ್ಲಿ ಜಿಲ್ಲೆಯ ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆಯ ಹಿರಿಮೆಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ದಸರಾ ಸಾಂಸ್ಕೃತಿಕ ಹಬ್ಬವನ್ನು ಪಕ್ಷ ಭೇದವಿಲ್ಲದೆ ಜಿಲ್ಲೆಯ ಶಾಸಕರು, ಸಂಸದರು, ಸಚಿವರು ಸೇರಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಸಾರ್ವಜನಿಕರು ಒಗ್ಗೂಡಿ ಆಚರಿಸಬೇಕೆಂದರು. ಮತ್ತು ದಸರಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಬಹುದಾದ ಧಾರ್ಮಿಕ ಆಚರಣೆ, ಜಂಬೂ ಸವಾರಿ, ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಆಹಾರ ಮೇಳಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ದಸರಾ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಜನಾಕರ್ಷಿಸುವಂಥ ಮೆರವಣಿಗೆಯನ್ನು ಏರ್ಪಡಿಸಬೇಕು. ಮೆರವಣಿಗೆಯಲ್ಲಿ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲಾ ತಂಡಗಳು ಕಲಾ ಪ್ರದರ್ಶನ ನೀಡಬೇಕು. ವಿವಿಧ ದೇವರುಗಳ ಉತ್ಸವ ಮೂರ್ತಿಗಳು ಪಾಲ್ಗೊಂಡು ಅರ್ಥಪೂರ್ಣ ಆಚರಣೆಯಾಗಬೇಕು ಎಂದು ಅವರು ತಿಳಿಸಿದರು. ನಂತರ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಮಾತನಾಡಿ, ದಸರಾ ಉತ್ಸವದ ಮುಖ್ಯ ವೇದಿಕೆಯನ್ನು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ಮಿಸಲು ಅಗತ್ಯ ಸಿದ್ಧತೆಗಳನ್ನು ಯೋಜಿಸಲಾಗಿದ್ದು, ಸಿದ್ಧಪಡಿಸಿರುವ ದಸರಾ ಉತ್ಸವದ ರೂಪುರೇಷೆಗಳ ಬಗ್ಗೆ ಸಚಿವರಿಗೆ ಮಾಹಿತಿ ನೀಡಿದರು. ತುಮಕೂರು ದಸರಾ ಯಶಸ್ವಿಗಾಗಿ ಸ್ವಾಗತ ಆಹ್ವಾನ ಪತ್ರಿಕೆ ಮತ್ತು ವೇದಿಕೆ ಸಮಿತಿ, ಮೆರವಣಿಗೆ ಸಮಿತಿ, ಸ್ತಬ್ಧ ಚಿತ್ರಗಳ ಮೆರವಣಿಗೆ ಒಳಗೊಂಡಂತೆ ಗ್ರಾಮೀಣ ದಸರಾ, ರೈತ ದಸರಾ ಸಮಿತಿ, ಕ್ರೀಡಾ ದಸರಾ ಸಮಿತಿ, ಸಾಂಸ್ಕೃತಿಕ ದಸರಾ ಸಮಿತಿ, ದೀಪಾಲಂಕಾರ ಸಮಿತಿ, ಕವಿಗೋಷ್ಠಿ ದಸರಾ ಸಮಿತಿ, ಮಹಿಳಾ ಮತ್ತು ಮಕ್ಕಳ ದಸರಾ ಸಮಿತಿ, ಆಹಾರ ಮೇಳ ಸಮಿತಿ, ಸ್ವಚ್ಛತೆ ಮತ್ತು ವ್ಯವಸ್ಥೆ ಸಮಿತಿ ಸೇರಿದಂತೆ ಇತರೆ ಸಮಿತಿಗಳನ್ನು ರಚಿಸಲಾಗಿದೆ. ಅಕ್ಟೋಬರ್ 11 ಹಾಗೂ 12ರಂದು ಹಮ್ಮಿಕೊಂಡಿರುವ ಮಿನಿ ಮ್ಯಾರಥಾನ್, ಮಹಿಳಾ ದಸರಾ, ಯುವ ದಸರಾ, ಮಕ್ಕಳ ದಸರಾ, ವಸ್ತು ಪ್ರದರ್ಶನ, ಕವಿಗೋಷ್ಠಿ, ತೆಪ್ಪೋತ್ಸವ, ಸ್ತಬ್ಧ ಚಿತ್ರ ಮೆರವಣಿಗೆ, ಪಂಜಿನ ಕವಾಯತು, ಕ್ರೀಡಾ ಸ್ಪರ್ಧೆ, ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ, ರೈತ ದಸರಾ, ದೀಪಾಲಂಕಾರ, ಆಹಾರ ಮೇಳ, ಸ್ವಚ್ಛತೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಕಾರ್ಯ ಹಂಚಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 15ರಂದು ದಸರಾ ಉತ್ಸವದ ಲಾಂಛನ ಲೋಗೋವನ್ನು ಬಿಡುಗಡೆ ಮಾಡಲಾಗುವುದೆಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ಶಾಸಕರಾದ ಜಿ. ಬಿ. ಜ್ಯೋತಿ ಗಣೇಶ್ ಹಾಗೂ ಸುರೇಶ್ ಗೌಡ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ. ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ವಿ. ಅಶೋಕ್ ವೆಂಕಟ್, ಪಾಲಿಕೆ ಆಯುಕ್ತೆ ಬಿ. ವಿ. ಅಶ್ವಿಜಾ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮಾ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಜಿ. ಹಿಮಂತರಾಜು, ತಹಸೀಲ್ದಾರ್ ಸವಿತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಪ್ರಥಮ ಬಾರಿಗೆ ತುಮಕೂರು ದಸರಾ ಆಚರಣೆ ಮಾಡುವುದರ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಜ್ಯೋತಿ ಗಣೇಶ್ ಅವರು ಮತ್ತು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರ್ಪೊರೇಷನ್ ಕಮಿಷನರು ಮತ್ತು ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಇದರಲ್ಲಿ ನಾವು ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸರ್ಕಾರದ ಅಧೀನದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರುಗಳು
ಜಿಲ್ಲಾ ಸಚಿವರುಗಳು ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಮೈಸೂರಿನಲ್ಲಿ ಯಾವ ರೀತಿ ದಸರಾ ಆಗ್ತದೆ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಆದರೆ ತುಮಕೂರಿನ ಸಂಬಂಧಪಟ್ಟ ಹಾಗೆ ಕಳೆದ 30 ವರ್ಷದಿಂದ ಕೆಲವು ಹಿರಿಯ ನಾಗರಿಕರು ಅವರೆಲ್ಲರೂ ಸೇರಿಕೊಂಡು ತುಮಕೂರಿನ ಹಬ್ಬವನ್ನು ಮಾಡ್ತಾಯಿದ್ರು. ಆದರೆ ಅದು ಒಂದು ವ್ಯವಸ್ಥಿತವಾಗಿ ಆಗಲಿ, ಇನ್ನೂ ಚೆನ್ನಾಗಾಗಲಿ ಅಂಥೇಳಿ ನಾವು ಈ ಬಾರಿ ತುಮಕೂರು ದಸರಾ ಅಂಥೇಳಿ ಅದಕ್ಕೆ ಒಂದು ನಾಮಾಂಕಿತವನ್ನು ಮಾಡಿ ಅದನ್ನು ಆ ಒಂದು ಹಿನ್ನೆಲೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 2 ದಿವಸ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಯುವಕರಿಗೆ ಸಂಬಂಧಪಟ್ಟ ಹಾಗೆ ಕ್ರೀಡೆಗಳನ್ನು ಆಯೋಜನೆ ಮಾಡುವಂಥದ್ದು, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಸಂಸ್ಕೃತಿಗೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕವಿಗೋಷ್ಠಿಗಳು, ಇವೆಲ್ಲವನ್ನು ಕೂಡ ಆಯೋಜನೆ ಮಾಡೋದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಇದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಒಂದು ಮೆರವಣಿಗೆ ಆಗಬೇಕು ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಏನು ABC ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳ ದೇವರುಗಳನ್ನೆಲ್ಲ ಅವತ್ತು ತಗೊಂಡು ಬರ್ತಾರೆ ಈ ಮೆರವಣಿಗೆಯಲ್ಲಿ. ಅದಕ್ಕೂ ಕೂಡ ಒಂದು ಸಮಿತಿಯನ್ನು ಮಾಡ್ತೇವೆ, ಅಲ್ಲಿ ಅವರು ಆಯ್ಕೆ ಮಾಡಿಕೊಳ್ತಾರೆ. ಇಡೀ ಊರನ್ನು ಅಲಂಕಾರ ಮಾಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು, ಊರ ಹಬ್ಬ ಆಗಬೇಕು. ಇದು ನಮ್ಮ ಈ ಭಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗಿರಲಿಲ್ಲ, ಅಂದರೆ ಬೇರೆ ಬೇರೆ ರೂಪದಲ್ಲಾಗಿತ್ತು. ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತೇಳಿ ಇದನ್ನು ನಾವು ಮಾಡ್ತೇವೆ. ಇದಕ್ಕೆ ಯಾರು ಒಂದು ಸಮಿತಿಯನ್ನು ಮಾಡ್ತಾರೆ, ಆ ಸಮಿತಿ ಮೇಲುಸ್ತುವಾರಿಗೆ ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಒಂದು ಸಮಿತಿ, ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ನಮ್ಮ ಸಚಿವರುಗಳಿದ್ದಾರೆ, ಮಾನ್ಯ ರಾಜಣ್ಣ ಅವರು, ಸೋಮಣ್ಣ ಅವರು, ಜಯಚಂದ್ರ ಅವರು ಮತ್ತು ನಮ್ಮ MLA ಅವರು ಕೂಡ ಅಧ್ಯಕ್ಷರುಗಳಿದ್ದಾರೆ. ಅವರೆಲ್ಲರನ್ನು ಕೂಡ ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊರಿನ ಪ್ರಮುಖರು ಯಾರು ಹಿಂದೆ ಎಲ್ಲ ಆಯೋಜನೆ ಮಾಡ್ತಾಯಿದ್ರು, ಅದರಲ್ಲಿ ಅನೇಕ ಜನ ಇನ್ನು ಆಕ್ಟಿವ್ ಆಗಿದ್ದಾರೆ, ಅವರನ್ನು ಸೇರಿಸ್ಕೊಳ್ತೇವೆ. ಮತ್ತು ಇನ್ನು ಕೆಲವರು ಯಾರು ಆಸಕ್ತಿ ಇದೆ ಅವರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡ್ತಾರೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಒಂದು ಅಕೌಂಟೆಬಿಲಿಟಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ಹಾಗಾಗಿ ಇವತ್ತು ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಪ್ರಥಮವಾಗಿ ನಾವು ಒಂದು ಫ್ರೇಮ್ವರ್ಕನ್ನು ಮಾಡಿಕೊಳ್ಬೇಕು, ಅದಕ್ಕೆ ಯಾವ ರೀತಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಸಭೆಯನ್ನು ಮಾಡಿದ್ದೇವೆ. ಮೈಸೂರು ದಸರಾ ಬಂದಿದೆ ಮತ್ತು ನೂರಾರು ಕೋಟಿ ರೂಪಾಯಿ ಅದಕ್ಕೆ ಹಣ ಖರ್ಚಾಗ್ತದೆ. ಅದರ ಜೊತೆಗೆ ಅಲ್ಲಿ ಮೈಸೂರು ದಸರಾ ಅಂತ ಹೇಳಿದರೆ ಮಹಾರಾಜರು ಅಪಾರಿ ಮೇಲೆ ಕೂತ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಂಪ್ರದಾಯ ಏನಿತ್ತು ಅದರ ಹಿನ್ನೆಲೆ ಎಲ್ಲ ಬಹಳ ದೊಡ್ಡ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಯಾವುದನ್ನು ಹೋಲಿಸೋಕ್ಕಾಗೋದಿಲ್ಲ. ನಾವು ಇಲ್ಲಿ ನಮ್ಮ ತುಮಕೂರಿಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಪರಿಚಯ ಮಾಡಿಕೊಡ್ತೇವೆ. ಮೆರವಣಿಗೆ ಮಾಡೋದಾದ್ರೆ ಯಾವ ಇನ್ನು ನಾವು ಅವ್ರ ಕಮಿಟಿಯವರು ಡಿಸೈಡ್ ಮಾಡ್ತಾರೆ. ನಾವು ಈಗ ಸರ್ಕಾರದ ವತಿಯಿಂದ ಈಗಾಗಲೇ 1 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ. ಇನ್ನೂ ಕೂಡ ಬೇರೆ ಬೇರೆ ಸಾರ್ವಜನಿಕರು ಮತ್ತು ಈ ಬೇರೆ ಬೇರೆ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ ಆಗ್ತಕ್ಕಂಥ ಹಣವನ್ನು ಕೂಡ ನಾವು ಕೊಡ್ತೇವೆ. ಯಾಕೆಂದರೆ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನೆಲ್ಲ ಸಮಿತಿಯವರಿಗೆ ಸಾಂಸ್ಕೃತಿಕ ಸಮಿತಿ ಅಂತೇಳಿ, ಮೆರವಣಿಗೆ ಸಮಿತಿ ಅಂತೇಳಿ ಅವೆಲ್ಲ ಮಾಡಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ.
ಅಂದ್ರೆ ಇಡೀ ಸಿಟಿಯಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಇಲ್ಲ, ನಾವು ಒಂದು ರೂಟ್ ಮ್ಯಾಪ್ ನಿಮಗೆ ಕೊಡ್ತೀವಿ. ಆಮೇಲೆ ಅದನ್ನ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಎಂಡ್ ಆಗಬೇಕು, ಮತ್ತು ಆ ಎಂಡ್ ಪಾಯಿಂಟ್ನಲ್ಲಿ ಈಗ ತೆಪ್ಪೋತ್ಸವ ಮಾಡಬೇಕು ಅಂತೆಲ್ಲ ಸಲಹೆಗಳು ಬಂದಿದೆ. ಅದನ್ನೆಲ್ಲ ಫೈನಲ್ ಆಗಿ ಒಂದು ಹಂತಕ್ಕೆ ಒಂದು 2-3 ದಿವಸದಲ್ಲಿ ಅಥವಾ ಒಂದು ವಾರದೊಳಗಾಗಿ ಎಲ್ಲ ಅಂಬಾರಿ ಆಕರ್ಷಣೆ ಆನೆನಾದ್ರೂ ಇರುತ್ತಾ ಸರ್? ಆನೆಗಳಿರುತ್ತೆ, ಆಮೇಲೆ ಕುದುರೆಗಳಿರುತ್ತೆ, ಅದ್ರ ಜೊತೆ ನಾವೆಲ್ಲ ಇರ್ತೀವಿ. ಸರ್, ಈಗ ದರ್ಶನ್ಗೆ ಹೆಲ್ತ್ ಇಶ್ಯೂಯಿಂದ ಸರ್ಜಿಕಲ್ ಚೇರ್ನ ಕೊಟ್ಟಿರುತ್ತೆ. ಅದು ಇದು ಏನು ನಮ್ಮ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರೋಂಥದ್ದು. ನಾವು ಯಾರು ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಪ್ರಿಸನ್ ಅಥಾರಿಟೀಸಿಗೆ ಅವ್ರಿಗೆ ಮ್ಯಾನ್ಯುಯಲ್ ಇದೆ, ಪ್ರಿಸನ್ ಮ್ಯಾನ್ಯುಯಲ್ ಇದೆ. ಆ ಮ್ಯಾನ್ಯುಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ. ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಅವರು ಮ್ಯಾನ್ಯುಯಲ್ನಲ್ಲಿದೆ ಹೇಗೆ ಮಾಡಬೇಕು ಅದು ಅಂತೇಳಿ. ಕೆಲವು ಸಮಯ ಕೋರ್ಟಿಂದ ಡೈರೆಕ್ಷನ್ಸ್ ತೊಗೋಬೇಕಾಗುತ್ತೆ. ಕೋರ್ಟ್ಗೆ ಹೋಗಿ ಅವರು ಕೋರ್ಟಿಗೆ ಅರ್ಜಿ ಹಾಕ್ಕೋಬೇಕಾಗುತ್ತೆ. ನಮಗೆ ಇಂತಿಂಥ ಫೆಸಿಲಿಟೀಸ್ ಬೇಕು, ಅಥವಾ ನನಗೆ ಈ ಥರ ಆರೋಗ್ಯ ದೃಷ್ಟಿಯಿಂದ ನನಗೆ ಈ ರೀತಿ ಬೇಕು ಅಂತೆಲ್ಲ ಅವ್ರು ಹಾಕ್ಕೊಳ್ತಾರೆ. ಆಗ ಅವರು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಮಾಡ್ತಾರೆ. ಕೆಲವು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಪ್ರಿಸನ್ ಅಧಿಕಾರಿಗಳು ತಗೊಳ್ಳೋ ತೀರ್ಮಾನದಲ್ಲಿ ಇದಾವೆ. ಕೆಲವು ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಮೀರಿ ಇರ್ತಕ್ಕಂಥದ್ದನ್ನ ಕೋರ್ಟಿಗೆ ಹೋಗ್ಬೇಕು. ಅದು ವಿಷಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಯಾವುದನ್ನು ಕೂಡ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಇರ್ತಾರೆ. ಸೆಪ್ಟೆಂಬರ್ 9ಕ್ಕೂ ಇದೆ ವಿಚಾರಣೆ. ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. ವಿಚಾರಣೆ ಪ್ರಾಸಿಕ್ಯೂಷನ್ ವಿಚಾರಣೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. ಮುಂದೋಯ್ತಾ? ಅದು ಜಡ್ಜ್ ಅವರು ನ್ಯಾಯಾಧೀಶರ ತೀರ್ಮಾನ ಅಲ್ವಾ, ನಮಗೆ ನಾವೇನು ಕಾಮೆಂಟ್ ಮಾಡೋಕ್ಕಾಗ್ತದೆ. ಅವರಿಗೆ ಯಾವ ಆಧಾರದ ಮೇಲೆ ಮುಂದಕ್ಕೆ ಹಾಕೊಂಡಿದ್ದಾರೋ ಅದು ಅವರಿಗೆ ವಿವೇಚನೆಗೆ ಬಿಟ್ಟಿರೋದು, ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ. ಸರ್, ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಸಿಎಂ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋದೆಲ್ಲ ಬಹಳಷ್ಟು ಚರ್ಚೆಗೆ ಎಲ್ಲ ಒಳ್ಳೆ ಕಥೆ ಇಟ್ಕೊಂಡ್ರೆ ಊಟಕ್ಕೂ ಸೇರಬಾರ್ದು. ಸರ್, ದಿನೇ ದಿನೇ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾ ಇದೆ. ನಾನು ಕ್ಲಾರಿಫೈ ಮಾಡಿದೆ ಅವತ್ತು. ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಲಿದ್ದೆ. ಅವ್ರು ಫೋನ್ ಮಾಡಿದ್ರು ನನಗೆ ಕೆಲವು ಟ್ರಾನ್ಸ್ಫರ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು. ನಾನಂದರೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಸಿಗ್ತೀನಿ ಅಂತೆ. ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು. ಒಳ್ಳೇದಾಯ್ತಲ್ಲ, ರೊಟ್ಟಿ ತಿಂದು ಭಾಳ ದಿನ ಆಗಿದೆ, ನಡಿ ಜೋಳದ ರೊಟ್ಟಿ ತಿನ್ನ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ. ಜೋಳದ ರೊಟ್ಟಿನೂ ಸಿಕ್ತು. ಆಮೇಲೆ ಮಾತಾಡ್ಕೊಂಡು ಬಂದ್ವಿ. ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ? ರಾಜಕಾರಣಿನ ಮಾತಾಡ್ತಾರೆ. ಸೊ ರಾಜಕಾರಣ ಮಾತಾಡಿದ್ವಿ, ಮಾತಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ಕಾಗಲ್ಲ. ದಿನೇ ದಿನೇ ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಆಗ್ಲಿ, ನಿಮ್ಗೇನು ತೊಂದರೆ? ಏನಾದ್ರು ಅಲ್ಲಪ್ಪ, ನಿಮಗೇನು ತೊಂದರೆ ಹೇಳಿ. ನಮಗೂ ಅವಕಾಶ ಇದೆ. ಈಗ ತೀರ್ಮಾನ ಮಾಡೋರು ಹೈಕಮಾಂಡ್, ಹೆಚ್ಚಾದ್ರೆ ಅವ್ರು ನಿಭಾಯಿಸ್ತಾರೆ ಹೈಕಮಾಂಡ್ನವರು. ಇನ್ನೂ 2 ಜನ ಆದರೂ ಅವ್ರು ನಿಭಾಯಿಸ್ತಾರೆ. ಈಗ ಆಗೋರು ಒಬ್ಬರೇ ಅಲ್ವಾ, ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ. ಈಗ ಆ ಪರಿಸ್ಥಿತಿ ಈಗ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ನಾನು ಗಮನಿಸಿದ್ದೇನೆ, ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳಿದ್ದೇವೆ, ಸರ್ಕಾರದಲ್ಲಿ ಬಹಳಷ್ಟು ಸಾರಿ ಕೇಳಿದ್ದೇವೆ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಈಗ ಕೋರ್ಟಲ್ಲಿ ವಿಚಾರಗಳು ನಡೀತಾರೆ. ಯಾರು ಭ್ರಷ್ಟರಿದ್ದಾರೆ, ಯಾರು ಹೆಚ್ಚೆ ಕಮಿಷನ್ ತೊಗೊಂಡಿದ್ದಾರೆ, ಯಾರು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಆ ಸಂಘದವರು ಸಂಬಂಧಪಟ್ಟವರಿಗೆ ಇದನ್ನು ಕೊಡಲಿ. ಅವರು ಈ ರೀತಿ ಆಗ್ತಾ ಇದೆ. ಸರ್, ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಹಗರಣಗಳು ಈಗ ನೆನಪಾಗ್ತಾ ಇದೆ ಅಂತ. ಉದಾಹರಣೆಗೆ ಹೆಲ್ತ್ ಸ್ಕ್ಯಾಮ್ ಇಲಾಖೆ ಸುಧಾಕರ್ ನೋಡಿ, ನಾವು ಈಗೇನಲ್ಲ, ನಾವು ಸರ್ಕಾರ ಬಂದಾಗಲೇ ಹೇಳಿದ್ದೇವೆ, ಅನೇಕ ರೀತಿಯಲ್ಲಿ ಏನು ಕೋವಿಡ್ ಅಲ್ಲಿರ್ಬೋದು, ಅಥವಾ ಮೈನಿಂಗ್ ಅಲ್ಲಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನೇಕ ವಿಚಾರಗಳಲ್ಲಿ ಹಗರಣಗಳಾಗಿದೆ. ಅವೆಲ್ಲ ತನಿಖೆ ಮಾಡ್ತೇವೆ ಅಂತ ನಾವು ಮೊದಲೇ ಹೇಳಿದ್ದೇವೆ. ನಡೀತಾ ಇತ್ತಲ್ಲ, ಪ್ರೊಸೆಸ್ ನಡಿಬೇಕಲ್ವಾ. ಈಗ ಒಂದೇ ದಿನದಲ್ಲಿ
ಮೈಕೇಲ್ ಕುನ್ನಾ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅವರೊಂದು 8 ತಿಂಗಳಿಂದ ತನಿಖೆ ಮಾಡ್ತಾ ಇದ್ರು. ಈಗ ಅವರು ಒಂದು ಇಂಟರಿಮ್ ವರದಿಯನ್ನು ಕೊಟ್ಟಿದ್ದಾರೆ. ಅವರು ನನಗೆ ಬರುತ್ತೆ ಅದು, ಅವರಿಗೆ ಎಕ್ಸ್ಟೆನ್ಷನ್ 6 ತಿಂಗಳು ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇನೆ. ಅವರಿನ್ನೂ ಆಳವಾಗಿ ಅಧ್ಯಯನ ಮಾಡಿ ಮತ್ತೆ ವರದಿಯನ್ನು ಕೊಡ್ತಾರೆ ಸರ್ಕಾರಕ್ಕೆ. ಅದೇ ಪ್ರಕಾರ ಬೇರೆ ಬೇರೆ ವರದಿಗಳು ಕೂಡ, ವೀರಪ್ಪ ಅವರ ವರದಿ ಇತ್ತು, ಅವೆಲ್ಲ ಪ್ರೊಸೆಸ್ ಅಂದರೆ ಒಂದಿನದಲ್ಲಿ ಆಗೋದಲ್ಲ. ಅದರಿಂದ ಅದೆಲ್ಲ ಅಂತಿಮವಾಗಿ ಕೊಡ್ತಾರೆ. ಇಂಟರಿಮ್ ರಿಪೋರ್ಟ್ಗಳು ಕೆಲವು ಬಂದಿದ್ದಾವೆ. ನೀವು ಕೇಳಿದಂಥ ಪ್ರಾಸಿಕ್ಯೂಷನ್ ಯಾವುದು ಇಲ್ಲ ಯೋಜನೆ